ನಮ್ಮ ಹತ್ರ ಮೇಶೋದು ಆ್ಯಪ್ ಇದ್ರೆ ಸಾಕು ಕೈ ತುಂಬಾ ದುಡ್ಡು ಮಾಡ್ಕೊಬಹುದು. ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆಲ್ರೆಡಿ ತುಂಬಾ ಜನ ಇದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸೊ ನಾನ್ ರೀಸೆಂಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಒಬ್ರು ಸಿಸ್ಟರ್ ನನ್ಗೆ ಕೇಳಿದ್ರು, ಅಕ್ಕ ಇದೊಂದು ವಿಡಿಯೋ ಮಾಡಿ ಹಾಕಿ ಅಕ್ಕ, ನೀವು ಯಾವ ರೀತಿ ಮಾಡ್ತೀರಾ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಬರೀ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಓಕೆ, ಆ ರೂಟ್ ಅಲ್ಲೂ ಒಂಥರ ಮಾಡ್ಕೊಬಹುದು. ಇನ್ನ ಈ ರೀತಿ ಮೇಶೋದಲ್ಲೂ ಕೂಡ ನಾವು ಮಾಡ್ಕೊಬಹುದು. ನಾವು ನಾರ್ಮಲ್ ಆಗಿ ಮೇಶೋನ ಯೂಸ್ ಮಾಡ್ತೀವಿ ಅಲ್ವಾ, ಎಲ್ರೂ ಮೊಬೈಲ್ ಅಲ್ಲೂ ಇರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಯಾಕೆ ಮಾಡ್ಬಾರ್ದು? ಸುಮ್ನೆ ದುಡ್ಡು ಬರುತ್ತೆ ಅಂದ್ರೆ ಯಾಕೆ ಬಿಡ್ಬೇಕಲ್ವಾ? ಅಂದ್ರೆ ಸ್ವಲ್ಪ ಪ್ರಯತ್ನ ಇರ್ಬೇಕು ನಮ್ದು. ಸುಮ್ನೆ ಯಾರೂನು ದುಡ್ಡು ಕೊಡಲ್ಲ. ಯಾವ ರೀತಿ ಅನ್ಬಿಟ್ಟು ಯಾವ ರೀತಿ ದುಡ್ಡು ಮಾಡ್ಕೊಬಹುದು ಅಂಡ್ ಅದನ್ನ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ನಮ್ಮ ಮೇಶೋ ಅಕೌಂಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು, ಮತ್ತೆ ಅದು ಯಾವ ರೀತಿ ಟ್ಯಾಗ್ ಮಾಡ್ಕೊಂಡು ಯಾವ ರೀತಿ DM ನ ಮಾಡ್ಕೊಂಡು ಈ ತರ ಒಂದು ಅಮೌಂಟ್ ನ ಅರ್ನ್ ಮಾಡ್ಬೋದು ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿ ಮನೆಯಲ್ಲಿರೋರು ಎಲ್ರು ಕೂಡ ಮಾಡ್ಬೋದು. ನಾವು ಆರ್ಡರ್ ಮಾಡ್ಕೊಳ್ಳೋದ್ರಲ್ಲಿ ಅಫಿಲಿಟಿ ಮಾರ್ಕೆಟ್ ಅಂತ ಇರುತ್ತೆ ಅಲ್ವಾ, ಸೊ ಯೂಟ್ಯೂಬ್ ಅಲ್ಲೂ ಇದೆ ಅದು. ಇದು ಮೇಶೋ ಆಪ್ ಅಲ್ಲಿ ಈ ತರ ಮಾಡ್ಕೊಬಹುದು. ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ನಾವು ಬೇರೆ ಮೆಥಡ್ ಅಲ್ಲೂ ಕೂಡ ಆರ್ಡರ್ ಮಾಡ್ಕೊಂಡು ನಮ್ಗೆ ಈ ತರ ಒಂದು ಅಡ್ವರ್ಟೈಸ್ ತರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಕೂಡ ನಾವು ಮತ್ತೆ ಅಂದ್ರೆ ನಾವೇನ್ ತಗೊಂಡಿರ್ತೀವಿ ಐಟಮ್ಸ್ ನ ಮತ್ತೆ ನಾವು ರಿಟರ್ನ್ ಮಾಡ್ಬೋದು. ಅದು ಯಾವ್ಯಾವ ರೀತಿ ಯಾವ್ಯಾವ ಮೆಥಡ್ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕ್ರೀನ್ ಶಾಟ್ ಆನ್ ಮಾಡಿ ಈ ಸೈಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಓಕೆನಾ? ಎಲ್ರಿಗೂ ವರ್ತ್ ಇದೆ, ಎಲ್ರು ಯೂಸ್ ಮಾಡ್ಕೊಬಹುದು. ತುಂಬಾ ಜನ ಹೌಸ್ ವೈಫ್ ಇರ್ತೀರಲ್ವಾ, ಅವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ತರ ಒಂದ್ ಮಾಡ್ಕೊಳ್ಳೋದ್ರಿಂದ ಸುಮ್ನೆ ಎಲ್ಲಿಂದನೂ ದುಡ್ಡು ಬರುತ್ತೆ ಅಲ್ವಾ, ಬರ್ಲಿ ಬಿಡಿ, ನಮ್ಗೆ ಯಾಕೆ. ಓಕೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದೀನಿ. ಇವಾಗ ಫಸ್ಟ್ ಗೆ ನಾನು ಕ್ರೋಮ್ ಅಲ್ಲಿ ಹೋಗ್ತೀನಿ. ಇವಾಗ ಮೇಶೋ ಆಪ್ ಓಪನ್ ಮಾಡಿ ತೋರಿಸ್ತೀನಿ, ಓಕೆನಾ? ಅದ್ರಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಎಲ್ರಿಗೂ ಬರಲ್ಲ ಅದು. ನಾನು ಓಪನ್ ಮಾಡ್ಕೊಂಡಾಗ ನನಗೂ ಬಂದಿಲ್ಲ, ಓಕೆನಾ? ಮೇಶೋ ಆಪ್ ಓಪನ್ ಮಾಡ್ಕೊಂಡೆ. ಇವಾಗ ನಾನು ಮೇಶೋ ಆಪ್ ಓಪನ್ ಮಾಡ್ಕೊಂಡ್ರೆ ಮೇಲೆ ಕಾಣಿಸ್ತಿದೆ ನೋಡಿ, ಹಲೋ ಜ್ಯೋತಿ ಮಂಜು ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ. ಇದನ್ನ ಯಾವ ರೀತಿ ಬಳಸ್ಕೊಬೇಕು? ನಾರ್ಮಲ್ ಆಗಿ ಮೇಶೋ ಅಕೌಂಟ್ ಇರುತ್ತೆ ಅಷ್ಟೇ, ಬಟ್ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಇರಲ್ಲ. ಇದನ್ನ ಬರ್ಬೇಕು ಅಂದ್ರೆ ನಾವ್ ಯಾವ ರೀತಿ ಮಾಡ್ಕೊಬೇಕು ಮತ್ತೆ ಅದು ಓಪನ್ ಮಾಡ್ಕೊಂಡ್ರೆ ನಮ್ ಇನ್ಸ್ಟಾಗ್ರಾಮ್ ID, ಇದಕ್ಕೆ ಮೇನ್ ಇನ್ಸ್ಟಾಗ್ರಾಮ್ ಇರ್ಲೇಬೇಕಾಗುತ್ತೆ, ಓಕೆನಾ? ಅದು ಓಪನ್ ಅಂತ ಕೊಟ್ರೆ ಮೇಲ್ ನೋಡಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದಕ್ಕೆ ಹ್ಯಾಡ್ ಆಗಿದೆ. ಅಂದ್ರೆ ನಾವ್ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ವಿಡಿಯೋ ಲಿಂಕ್ ಏನಾದ್ರು ಬೇಕಂದ್ರೆ DM ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ, ಅದು ಆಟೋಮೆಟಿಕ್ ಲಿಂಕ್ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ, ಓಕೆನಾ? ಇವಾಗ ಇದು ಹೋಮ್ ಹೋಗೋಣ, ಬ್ಯಾಕ್ ಹೋಗೋಣ. ಈ ತರ ಇರುತ್ತೆ ಅಲ್ವಾ ನಮ್ದು ಮೇಶೋ ಆಪ್. ನಮ್ಗೆ ಕ್ರಿಯೇಟರ್ ಕ್ಲಬ್ ಅಂತ ತೋರ್ಸಲ್ಲ. ಅವಾಗ ಏನ್ ಮಾಡ್ಬೇಕು? ನಾವು ಕ್ರೋಮ್ ಹೋಗೋಣ. ಕ್ರೋಮ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಅಲ್ಲಿ ನಾನು ಆಲ್ರೆಡಿ ಒಂದ್ಸಲ ಸರ್ಚ್ ಮಾಡಿದ್ದೆ, ನನ್ಗೆ ಗೊತ್ತಿರ್ಲಿಲ್ಲ, ನಾನ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದು. ನೋಡಿ ಇಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಓಪನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಅಫಿಲಿಯೇಟ್ ವೆಬ್ ಅಂತ ಇದೆ. ಅದ್ರ ಮೇಲೆ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಒಬ್ರನ್ನ ಇದನ್ನ ತುಂಬಾ ಕೇಳ್ದೆ, ನಾನು ಯೂಟ್ಯೂಬ್ ಅಲ್ಲೇ ವಿಡಿಯೋ ನೋಡಿದ್ದು. ಅವ್ರಿಗೆ ಎಷ್ಟೇ ಕೇಳಿದ್ರು ಅವರು ಇಲ್ಲ, ಅದು ಮೇಶೋ ಅಕೌಂಟ್ ಫಾಲೋ ಮಾಡಿ ಅವ್ರಲ್ಲಿ ಲಿಂಕ್ ಹಾಕಿರ್ತಾರೆ, ಅದ್ರಿಂದ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಮೇಶೋದು ಯಾವ ಆಪ್ ಅಲ್ಲೂ ಆತರ ಲಿಂಕ್ ಇಲ್ಲ ಈ ತರ ಅಫಿಲಿಯೇಟ್ ಮಾರ್ಕೆಟ್ಗೆ ನಮ್ ಇನ್ಸ್ಟಾ ಅಕೌಂಟ್ ನ ಟ್ಯಾಗ್ ಮಾಡೋದಿಕ್ಕೆ, ಓಕೆನಾ? ಈ ವೆಬ್ ನ ಓಪನ್ ಮಾಡ್ಕೊಂಡ್ರೆ ಇವಾಗ ಮೇಶೋ ಅಕೌಂಟ್ ಓಪನ್ ಆಗುತ್ತೆ ನಮ್ದು, ಓಕೆನಾ? ಇದು ಇವಾಗ ನಾನು ಆಲ್ರೆಡಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಹಂಗಾಗಿ ಇಲ್ಲಿ ನನ್ನ ಅಕೌಂಟ್ ತೋರಿಸ್ತಿದೆ. ಇಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಪ್ಲಸ್ ಮಾರ್ಕ್ ಅಂತ ಬಂದ್ಬಿಟ್ಟು ನಮ್ದು ಇನ್ಸ್ಟಾಗ್ರಾಮ್ದು ID ಮತ್ತೆ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಒಂದೇ ಟೈಮ್ಗೆ ಹಾಕ್ಬೇಕು, 2-3 ಸಲ ಹಾಕಕ್ ಹೋದ್ರೆ ತಗೊಳಲ್ಲ, ಓಕೆನಾ? ಅಲ್ಲಿ ಇನ್ಸ್ಟಾಗ್ರಾಮ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ ಕೇಳುತ್ತೆ, ಅದು ಹಾಕಿದ್ರೆ ಆಟೋಮೆಟಿಕ್ ಈ ತರ ಬಂದ್ಬಿಡುತ್ತೆ. ಆಮೇಲೆ ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕೆಳಗಡೆ ಬಂದ್ರೆ ಇಲ್ಲಿ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇದೆ. ಆಟೋಮೆಟಿಕ್ DM ಪ್ರಾಡಕ್ಟ್ ಲಿಂಕ್ಸ್ ಟು ಯೂಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀವಿ ನೋಡಿ. ನಾನು ಇವಾಗ ಇದು ಬೆಳಗ್ಗೆ ಪೋಸ್ಟ್ ಮಾಡಿದೀನಿ, ಇದೇ ಸ್ಯಾರಿ ಉಡ್ಕೊಂಡಿರೋದು. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ, ಓಕೆನಾ, ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಕೊಟ್ರೆ ಇವಾಗ ಇದು ನಾನೇ ಆರ್ಡರ್ ಮಾಡ್ಕೊಂಡಿರೋದಲ್ವಾ, ಸೊ ಇಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ಮೇಶೋ ಆರ್ಡರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇವಾಗ ನಾನೇ ಇದು ಆರ್ಡರ್ ಮಾಡಿರೋದ್ರಿಂದ ಸೊ ನೋಡಿ ಇಲ್ಲಿದೆ
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡನ್ ಅಂತ ಕೊಡ್ಬೇಕು. ಓಕೆನಾ. ಇನ್ನ ಕೆಳಗಡೆ ಬಂದ್ರೆ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಇದೆ. ಇನ್ ಕೇಸ್ ನಾನು ಆ ಪ್ರಾಡಕ್ಟ್ ನ ತಗೊಂಡಿರಲ್ಲ, ಹಾಗೇನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿರ್ತೀನಿ, ಸೊ ಅವಾಗ ಅದ್ರ ಲಿಂಕ್ ಬೇಕು ಅಂದ್ರೆ ಇವಾಗ ನಾನು ಅದು ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿದ್ರೆ ನೋಡಿ, ನನ್ನ ಹತ್ರ ಇವಾಗ ವಿಶ್ ಲಿಸ್ಟ್ ಅಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಇದೆ. ಇವಾಗ ಇದು ಎಕ್ಸಾಂಪಲ್ ಫಸ್ಟ್ ಒನ್ನೇ ತಗೊಂತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ಡನ್ ಅಂತ ಕೊಟ್ರೆ ಬರುತ್ತೆ. ಇಲ್ಲ ಪೇಸ್ಟ್ ಮೇಶೋ ಪ್ರಾಡಕ್ಟ್ ಲಿಂಕ್, ಇಲ್ಲ ಲಿಂಕ್ ನ ನಾವು ಡೈರೆಕ್ಟ್ ಆಗಿ ಕೂಡ ಇಲ್ಲಿ ಪೇಸ್ಟ್ ಮಾಡಬಹುದು. ಅಲ್ಲಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಪೇಸ್ಟ್ ಮೇಶೋ ಪ್ರಾಡಕ್ಟ್ ಲಿಂಕ್ ಅಂತ. ಸಪ್ರೇಟ್ ಆಗಿ ಏನಾದ್ರು ಹ್ಯಾಡ್ ಮಾಡ್ಕೊಳ್ಳೋದಾದ್ರೂ ಕೂಡ ನಾವು ಹ್ಯಾಡ್ ಮಾಡ್ಕೊಬಹುದು. ನಂದು ಇವಾಗ ಅಲ್ಲೇ ಇರುತ್ತೆ ಅಲ್ವಾ. ಇಲ್ಲ ನಾನು ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡಿರೋದ್ರಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ವಿಶ್ ಲಿಸ್ಟ್ ಅಲ್ಲಿ ಇರುತ್ತೆ ನಾವು ತಗೊಂಡಿರೋ ಅಂತ ಪ್ರಾಡಕ್ಟ್ ಗಳದ್ದು. ಓಕೆನಾ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ಸೆಲೆಕ್ಟ್ ಟು ಪ್ರಾಡಕ್ಟ್ ಅಂತ ಇದೆ. ಓಕೆನಾ. ಇವಾಗ ಇದು ಆಟೋಮೆಟಿಕ್ DM ಗೆ ಆಗಿರುತ್ತೆ. ಓಕೆನಾ. ಇವಾಗ ಇದು ಕಂಪ್ಲೀಟ್ ಅಂತ ಕೊಟ್ರೆ ಆಲ್ರೆಡಿ DM ಮಾಡಿದೀನಿ ನಾ, ಅದಕ್ಕೆ ಬರ್ತಾ ಇಲ್ಲ. ಓಕೆನಾ. ಕಂಪ್ಲೀಟ್ ಅಂತ ಕೊಟ್ರೆ ಬ್ಯಾಕ್ ಟು ಹೋಮ್ ಅಂತ ಬರುತ್ತೆ ಅಷ್ಟೇ. ಓಕೆನಾ. ಇವಾಗ DM ಗೆ ಯಾವ ತರ, ಇವಾಗ ಇಲ್ಲಿ ಕೆಳಗಡೆ ಬಂದು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನ ಈ ಕಡೆ ಬಂದ್ರೆ ಕ್ರಿಯೇಟ್ ಲಿಂಕ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರೀಸ್, ಫೇಸ್ಬುಕ್ ಅಂತ ಇದೆ. ಇವಾಗ ಯೂಟ್ಯೂಬ್ ಅಲ್ಲಿ ನಾವೇನಾದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬೇಕು ಅಂದ್ರೆ ಇದ್ರ ಮೇಲೆ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ಯೂಟ್ಯೂಬ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಪೇಸ್ಟ್ ಯುವರ್ ವಿಡಿಯೋ ಲಿಂಕ್ ಅಂದ್ರೆ ನಾವು ಯಾವ ವಿಡಿಯೋಗೆ ಲಿಂಕ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ ನಾವು ಪೋಸ್ಟ್ ಮಾಡಿರ್ಬೇಕಾಗುತ್ತೆ. ಓಕೆನಾ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಪೋಸ್ಟ್ ಮಾಡಿದ್ರೆ ಆ ಪೋಸ್ಟ್ ಮಾಡಿರ್ತೀವಲ್ಲ ಆ ವಿಡಿಯೋದು ಲಿಂಕ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕು. ಲಿಂಕ್ ಎಲ್ಲಿ ಸಿಗುತ್ತೆ ಅಂದ್ರೆ ಯೂಟ್ಯೂಬ್ದು ಶೇರ್ ಆಪ್ಷನ್ಸ್ ಕೊಟ್ರೆ ಅಲ್ಲಿ ಕೆಳಗಡೆ ಕಾಪಿ ಅಂತ ಬರುತ್ತೆ, ಕಾಪಿ ಮಾಡ್ಕೊಂಡ್ರೆ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಬೇಕು. ಸೇಮ್ ಇಲ್ಲೂ ಅಷ್ಟೇ, ಸೆಲೆಕ್ಟ್ ಫ್ರಮ್ ಯುವರ್ ಮೇಶೋ ಆರ್ಡರ್ ಅಂತ ಇರುತ್ತೆ, ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಇರುತ್ತೆ. ಓಕೆನಾ. ಇದು ಪೇಸ್ಟ್ ಮೇಶೋ ಪ್ರಾಡಕ್ಟ್ ಲಿಂಕ್ ಸಪ್ರೇಟ್ ಆಗಿದ್ರೆ ಸಪ್ರೇಟ್ ಆಗಿರುತ್ತೆ ಅಷ್ಟೇ. ಅದು ಪ್ರಾಡಕ್ಟ್ ಮಾಡಿದ್ರೆ ಅಲ್ಲಿ ಲಿಂಕ್ ಕ್ರಿಯೇಟ್ ಆಗುತ್ತೆ, ನಾವು ಅದನ್ನ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಯೂಟ್ಯೂಬ್ದು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ವಾ, ಅಲ್ಲಿ ಹಾಕೊಬೇಕಾಗುತ್ತೆ. ಇವಾಗ ಇಲ್ಲಿ ಹೋಮ್ ಪೇಜ್ ಇದೆ ಅಲ್ವಾ, ಅದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇವಾಗ ಪರ್ಫಾರ್ಮೆನ್ಸ್ ನಾನು ಇವಾಗ ಮಾಡ್ತಾ ಇರೋದು ಜಸ್ಟ್ 1 ವೀಕ್ ಇಂದ. ಓಕೆನಾ. ಒಂದ್ 2-3 ವಿಡಿಯೋ ಹಾಕಿದೀನಿ ಅಷ್ಟೇ. ಟೋಟಲ್ ಕಮಿಷನ್ ನನ್ಗಿನ್ನು ಯಾವ್ದು ಬಂದಿಲ್ಲ. ಕ್ಲಿಕ್ಸ್ ಅಂದ್ರೆ ನಾನು ಆಟೋ DM ಮಾಡಿದೀನಿ ಅಲ್ವಾ, ಅದ್ರಲ್ಲಿ 16 ಮೆಂಬರ್ಸ್ ಕ್ಲಿಕ್ ಮಾಡಿದ್ದಾರೆ ಅಷ್ಟೇ, ಆರ್ಡರ್ ಯಾರು ಮಾಡಿಲ್ಲ, ಸೇಲ್ ಯಾವ್ದು ಆಗಿಲ್ಲ. ಓಕೆನಾ. ನ್ಯೂ ಕಸ್ಟಮರ್ ಬೋನಸ್ ನನ್ಗೆ ಯಾವ್ದು ಬಂದಿಲ್ಲ. ಇವಾಗ ಇದು ಬಂದು ಒಂದು ಕ್ಲಿಕ್ ಆಗಿದೆ ನೋಡಿ, ಇದು ಈ ಡ್ರೆಸ್ ಒಂದು ಕ್ಲಿಕ್ ಆಗಿದೆ. ಇನ್ನ ಬುಜ್ಜಿದು ಕ್ಯಾಟ್ ಒಂದು ಬೆಲ್ಟ್ ಆರ್ಡರ್ ಮಾಡಿದ್ದೆ ಅಲ್ವಾ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದ್ರದ್ದು 5 ಲಿಂಕ್ಸ್ ಆಗಿದೆ. ಮತ್ತೆ ನಾನು ಸ್ಲಿಪ್ಪರ್ದು ಒಂದು ವಿಡಿಯೋ ಮಾಡಾಕಿದ್ದೆ, ಅದು 10 ಮೆಂಬರ್ಸ್ ಕ್ಲಿಕ್ ಮಾಡಿದ್ದಾರೆ. ಸೊ ಅದು ಟೋಟಲ್ ಇಲ್ಲಿ ಬರುತ್ತೆ ನಮ್ಗೆ ಎಷ್ಟು ಜನ ನಮ್ ಇದನ್ನ ಕ್ಲಿಕ್ ಮಾಡಿದ್ದಾರೆ ಅಂತ. ಸೊ ಟೋಟಲ್ 16 ಇದೆ. ಓಕೆನಾ. ಇಲ್ಲೇನಾದ್ರೂ ಅದ್ರದ್ದು ಯಾರಾದ್ರೂ ಸೇಲ್ ಅಂದ್ರೆ ನಾನ್ ಕಳ್ಸಿರೋಂತ ಲಿಂಕ್ ಅಲ್ಲಿ ಯಾರಾದ್ರೂ ಪ್ರಾಡಕ್ಟ್ ತಗೊಂಡ್ರೆ ನಮ್ಗೆ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಬರುತ್ತೆ. ಇನ್ನ ಪೇಮೆಂಟ್ ಹೋಗೋಣ. ಪೇಮೆಂಟ್ ಅಂದ್ರೆ ಅದೇ ನಮ್ದು ಏನ್ ಅರ್ನ್ ಆಗಿರುತ್ತೆ 7 ಡೇಸ್ ಅಲ್ಲಿ ನಮ್ಗೆ ಪೇಮೆಂಟ್ ಬರುತ್ತೆ. 7 ಡೇಸ್ ಅಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿ ಏನೇನ್ ತಗೊಂಡಿರ್ತಾರೆ ಅದ್ರ ಕಮಿಷನ್ ಅಮೌಂಟ್ ನಮ್ಗೆ ಬಂದ್ಬಿಡುತ್ತೆ. ಓಕೆನಾ. ನನ್ಗೆ ಇವಾಗ ಸದ್ಯಕ್ಕೆ ಯಾವ್ದು ಇಲ್ಲ. ಅಪ್ಕಮಿಂಗ್ ಪೇಮೆಂಟ್ 15 to 21 ಜುಲೈ ಈ ತರ ಇರುತ್ತೆ. ಓಕೆನಾ. ಇನ್ನ ಆಟೋ DM ಗೆ ಬಂದು ಇಲ್ಲಿ ಈ ತರ ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಡ್ ಮಾಡ್ತೀರಾ ಅಲ್ವಾ, ಅವಾಗ ಇಲ್ಲಿ ಕೇಳುತ್ತೆ ಏನೇನ್ ವರ್ಡ್ ನೀವು ಅಲ್ಲಿ ಇವಾಗ ನಾವು ಅವ್ರಿಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, DM ಅಂತ ಮಾಡಿ, ಡೀಟೇಲ್ಸ್ ಮೇಶೋ ಈ ತರ ಏನಾದ್ರು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ, ಆ ಕಮೆಂಟ್ ಗಳನ್ನ ನಾವಿಲ್ಲಿ ಹ್ಯಾಡ್ ಮಾಡ್ಬೇಕಾಗುತ್ತೆ ನೋಡಿ. ಕಾಸ್ಟ್ಯೂಮ್ ಟ್ರಿಗರ್ ವರ್ಡ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಹ್ಯಾಡ್ ಮಾಡಿದ್ರೆ ನಮ್ಮ ವಿಡಿಯೋಸ್ ನ ನೋಡಿ ಇವಾಗ ನಾರ್ಮಲ್ ಆಗಿ ಲಿಂಕ್ DM ಅಂತ ಇರುತ್ತೆ, ಆ ತರ ಇರುತ್ತೆ. ಓಕೆನಾ. ಇದು ಇಷ್ಟೇ. ನಾನು ಇವಾಗ ಅಫಿಲಿಯೇಟಿವ್ ಮಾರ್ಕೆಟ್ದು ಹೇಳ್ತೀನಿ ನೋಡಿ, ಅದ್ರಲ್ಲಿ ಯಾವ ತರ ಬರುತ್ತೆ ಅಂದ್ಬಿಟ್ಟು ಬ್ಯಾಕ್ ಹೋಗ್ತಾ ಇದ್ದೀನಿ. ಇವಾಗ ನಾವು ತಗೊಂಡಿರೋ ಅಷ್ಟು ಇವಾಗ ಇಲ್ಲಿ ಈ ಡ್ರೆಸ್ 423 ಇದೆ ಅಮೌಂಟ್. ಓಕೆನಾ. ಅಫಿಲಿಯೇಟ್ 4% ಕಮಿಷನ್ ಅಂತ ಇದೆ. ಇವಾಗ ಅಫಿಲಿಯೇಟ್ ಅಂದ್ರೆ ನಾವು ಡ್ರೆಸ್ ನ ತಗೊಂಡೇ ಮಾಡ್ಬೇಕಂತ ಏನಿಲ್ಲ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ರು ಓಕೆ, ಇಲ್ಲ ಈ ಫೋಟೋನ ಸ್ಕ್ರೀನ್ ಶಾಟ್ ತಗೊಂಡು ರಿವ್ಯೂ ಕೊಟ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಅಂದ್ಬಿಟ್ಟು ನಾವು ಈ ಫೋಟೋ ಅಪ್ಲೋಡ್ ಮಾಡಿದ್ರು ಕೂಡ ಆ ಫೋಟೋ ಅಪ್ಲೋಡ್ ಮಾಡಿ ಅದನ್ನ ನೋಡಿ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನಮ್ಗೆ ಈಗ 423 ಇದೆ ಅಲ್ವಾ, ಅದ್ರಲ್ಲಿ ನಮ್ಗೆ 4% ಕಮಿಷನ್ ಬರುತ್ತೆ. ಸೊ ನಾವ್ ಈ ತರ ಕೂಡ ಅರ್ನ್ ಮಾಡ್ಕೊಬಹುದು. ಓಕೆನಾ. ಇವಾಗ ಇಲ್ಲಿ ಕ್ಯಾಟಗರಿ ಬಂದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ,
ಮೈ ಆರ್ಡರ್ ಅಂತ ಇದೆ ಅಲ್ವಾ, ಅದನ್ನು ಎಲ್ರಿಗೂ ಗೊತ್ತಿರುತ್ತೆ. ಅಕೌಂಟ್ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೀಶೋ ಪೇ ಲೇಟರ್ ಅಂದ್ರೆ ಇವಾಗ ಮೀಶೋದಲ್ಲಿ ಒಂದಿಷ್ಟು ಅಮೌಂಟ್ ಇರುತ್ತೆ ನಮ್ದು, ಎಷ್ಟು ಪಾಯಿಂಟ್ಸ್ ಇರುತ್ತೆ ಅಂದ್ಬಿಟ್ಟು ನೋಡ್ಕೊಬೇಕಾಗುತ್ತೆ. ಓಕೆನಾ. ಅದ್ರಲ್ಲಿ ಇವಾಗ ನಂದು ಅವೈಲಬಲ್ ಬಂದು 7400 ಪಾಯಿಂಟ್ಸ್ ಇದೆ. ನಾನು ಅಷ್ಟರಲ್ಲಿ ಏನಾದ್ರೂ ನಾನು ಅಮೌಂಟ್ ಶಾಪಿಂಗ್ ಮಾಡ್ಕೊಬಹುದು. ಶಾಪಿಂಗ್ ಮಾಡ್ಕೊಂಡು ನಾನು ಬೇಕಂದ್ರೆ ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಬಹುದು. ಆರ್ಡರ್ ಮಾಡ್ಕೊಂಡು ಕೂಡ ನಾನು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಎಲ್ಲ ಮಾಡ್ಬಿಟ್ಟು ಲಿಂಕ್ ಗಳನ್ನ ಹಾಕೊಬಹುದು. ಇನ್ನ ಮೀಶೋ ಲೋನ್ಸ್, ಮೀಶೋ ಇಂದ ನಮ್ಗೆ ಲೋನ್ಸ್ ಕೂಡ ಕೊಡ್ತಾರೆ ಅಮೌಂಟ್. ಓಕೆನಾ. ನಾವೇನಾದ್ರೂ ಮೀಶೋದು ಈ ತರ ಮಾಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ, ಈ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತೀನಿ ಅಂದ್ರೆ ಅದ್ರದ್ದು ಕೂಡ ಒಂದು ಇರುತ್ತೆ. ಇನ್ನ ಬ್ಯಾಂಕ್ UPI ಡೀಟೇಲು ನಾವು ಸ್ಟಾರ್ಟಿಂಗ್ ಓಪನ್ ಮಾಡ್ಕೊಳ್ತೀವಿ ಅಲ್ವಾ, ಅದೇ ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಆಡ್ ಮಾಡ್ತೀವಿ. ಅಥವಾ ನಾವು ಮೀಶೋ ಅಕೌಂಟ್ ಓಪನ್ ಮಾಡ್ಬಿಟ್ಟು ಏನಾದ್ರು ರಿಟರ್ನ್ ಮಾಡ್ಬೇಕು ಅಂದ್ರೆ ನಾವು ಅವಾಗ ಎಲ್ಲ ಡೀಟೇಲ್ಸ್ ಹಾಕಿರ್ತೀವಿ. ಅದ್ ನಿಮ್ ಎಲ್ರಿಗೂ ಗೊತ್ತಿರುತ್ತೆ. ಪೇಮೆಂಟ್ ಅಂಡ್ ರೀಫಂಡ್ ಅಂದ್ರೆ ಇವಾಗ ಅದೇ ನಾವು ಏನಾದ್ರು ರಿಟರ್ನ್ ಮಾಡಿದ್ರೆ ನಮ್ಗೆ ರೀಫಂಡ್ ಮಾಡುವಂತ ಆಪ್ಷನ್ ಇರುತ್ತೆ. ಇನ್ನ ಚೇಂಜ್ ಲ್ಯಾಂಗ್ವೇಜ್, ವಿಶ್ಲಿಟ್ ಪ್ರಾಡಕ್ಟ್ ಅಂತ ಇದೆ, ಶೇರ್ಡ್ ಪ್ರಾಡಕ್ಟ್ ಅಂತ ಇದೆ, ಫಾಲೋಡ್ ಶಾಪ್ಸ್ ಅಂತ ಇದೆ. ಮೀಶೋ ಬ್ಯಾಲೆನ್ಸ್ ಬಂದು ನಂದು 0 ಇದೆ. ಓಕೆನಾ. ನಂದು ಇನ್ನು ಯಾವ್ದು ಅರ್ನಿಂಗ್ ಆಗಿಲ್ಲ. ಓಕೆನಾ. ಇದಿಷ್ಟು ಮೀಶೋದು ಡೀಟೇಲ್ಸ್ ಆಗಿರುತ್ತೆ. ಈ ತರ ಕೂಡ ಒಂದು ನಾವು ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟ್ ಇಂದ ಕೂಡ ನಾವು ಒಂಥರ ಬಿಸ್ನೆಸ್ ಮಾಡ್ಕೊಬಹುದು. ನಮ್ಗೆ ಏನಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಹಾಕ್ತಿವಿ ಅಲ್ವಾ, ಅದ್ರಿಂದ ನಮ್ಗೆ ಸ್ಟೋರೀಸ್ ಹಾಕೋದ್ರಿಂದ ಇವಾಗ ಒಂದು ಪ್ರಾಡಕ್ಟ್ ನ ತಗೊಂಡು ನಾವು ರಿವ್ಯೂ ಕೊಡ್ತೀವಿ ಅಲ್ವಾ, ಇವಾಗ ತಗೊಂಡು ನಾವು ವೇರ್ ಮಾಡಿ, ಇವಾಗ ನಾನು ಈ ಸ್ಯಾರಿದೆಲ್ಲ ರಿವ್ಯೂ ಕೊಟ್ಟಿದ್ದೀನಿ ನೋಡಿ. ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ವಿಡಿಯೋ ಮೇಲೆ, ನಮ್ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ನಿಂತಿರುತ್ತೆ. ಅದನ್ನ ಇಷ್ಟಪಟ್ಟು ಯಾರಾದ್ರೂ ತಗೊಂಡ್ರೆ ನಮ್ಗೆ ಅವಾಗ ಕಮಿಷನ್ ಬರುತ್ತೆ. ಸೊ ಈ ತರ ಕೂಡ ಮೀಶೋ ಇಂದ ನಾವು ಅರ್ನ್ ಮಾಡ್ಬೋದು. ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಿಮ್ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು, ಸೊ ಅದಕ್ಕೆ ಮಾಡಿದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ತರ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಹೇಳಿ. ಮೀಶೋ ಕ್ರಿಯೇಟರ್ ಕ್ಲಬ್ದು ಏನಾದ್ರೂ ನಿಮ್ಗೆ ಹಾಕೊಳ್ಳೋಕೆ ಗೊತ್ತಾಗಿಲ್ಲ, ಇನ್ನ ಡೀಟೇಲ್ಸ್ ಬೇಕು ಅಂದ್ರೆ ಹೇಳಿ. ಅದು ನನ್ನ ಫೋನಲ್ಲಿ ಆಲ್ರೆಡಿ ಹ್ಯಾಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಬೇರೆ ಫೋನ್ ತಗೊಂಡು ಅದು ಅಕೌಂಟ್ ಡಿಲೀಟ್ ಮಾಡ್ಬಿಟ್ಟು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಾನು ಅದ್ರಲ್ಲಿ ಮಾಡ್ಕೊಡೋದನ್ನ ಹೇಳ್ಕೊಡ್ತೀನಿ. ಏನಾದ್ರೂ ಡೌಟ್ ಇದ್ರೆ ಹೇಳಿ. ಓಕೆನಾ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.